ಎಲ್ಲಾ ಕೇಳುಗರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ನಮಿತಾ. ನಾನು 42 ವರ್ಷದ ವಿಚ್ಛೇದಿತ ಮಹಿಳೆ. ನನಗೊಬ್ಬ 16 ವರ್ಷದ ಮಗನಿದ್ದಾನೆ. ನನ್ನ ಡಿವೋರ್ಸ್ ಆಗಿ ಈಗ 10 ವರ್ಷಗಳಾಯಿತು. ಸದ್ಯಕ್ಕೆ ನಾನು ದೇವರ ದಯೆಯಿಂದ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೀನಿ. ನನ್ನ ಆರ್ಥಿಕ ಪರಿಸ್ಥಿತಿ ಈಗ ಸುಧಾರಣೆಯಾಗಿದೆ. ಏನೇ ಆದರೂ ನಾನು ಕೂಡ ಸಾಧಾರಣ ಮಹಿಳೆನೇ. ನನಗೂ ದೇಹದ ಬೇಕು ಬೇಡಗಳು ಇದ್ದೇ ಇರುತ್ತವೆ ಅಲ್ಲವೇ? ಎಲ್ಲರಂತೆಯೇ ನನಗೂ ಕೂಡ ಕಾಮದ ಆಸೆ ಇದ್ದೇ ಇದೆ. ನಾನು ಸ್ವಲ್ಪ ದಪ್ಪ, ಅಂತಹ ಸುಂದರಿ ಏನೂ ಅಲ್ಲ, ಆದರೆ ನನ್ನ ಮೈಮಾಟದ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಬ್ಬ ಗಂಡಸನ್ನ ನನ್ನ ಕಡೆ ತಿರುಗಿ ನೋಡುವಂತೆ ಮಾಡೋ ಆಕರ್ಷಣೆ ಇದೆ. ನನಗೆ ಚಿಕ್ಕವಳಿರುವಾಗಲೇ ಸೆಕ್ಸಿಯಾಗಿ ಬೇರೆ ಬೇರೆ ವಿಭಿನ್ನ ಬಟ್ಟೆಗಳನ್ನು ಹಾಕೋದು ತುಂಬಾ ಇಷ್ಟ. ಈಗಲೂ ಕೂಡ ನಾನು ಸ್ಕರ್ಟ್, ಟಾಪ್ಸ್, ಜೀನ್ಸ್ ಹಾಕುತ್ತೇನೆ. ನನ್ನ ವಿಚ್ಛೇದನ ಆದಮೇಲೆ ಕೆಲವರ ಜೊತೆ ನನ್ನ ಸಂಭೋಗದ ಅನುಭವಗಳು ಆದವು. ಅದರಲ್ಲಿ ವಿಶೇಷ ಅನ್ನಿಸೋ ಒಂದು ಅನುಭವ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೀನಿ. ಹಾಗಿದ್ದರೆ ಕತೆಗೆ ಬರೋಣ. ಈ ಘಟನೆ ನಡೆದದ್ದು 3 ವರ್ಷಗಳ ಹಿಂದೆ. ಅವನ ಹೆಸರು ಅಮಿತ್. ಅವನಿಗೀಗ 21 ವರ್ಷ. ಶಾಲೆಯಲ್ಲಿ ಅವನು ನನ್ನ ವಿದ್ಯಾರ್ಥಿ. ಅವನ ಶಾಲೆಯ ದಿನಗಳಿಂದಲೂ ನನಗೆ ಅವನೆಂದರೆ ಏನೋ ಒಂದು ತರಹ ಇಷ್ಟ. ಯಾಕೆ ಅಂದರೆ ಅವನು ಓದಿನಲ್ಲಿ ಮುಂದಿದ್ದ. ಅದರಲ್ಲೂ ನನ್ನ ಸಬ್ಜೆಕ್ಟ್ನಲ್ಲಿ ಅವನೇ ಟಾಪರ್. ನಾನು ಮತ್ತು ಅವನು ತುಂಬಾ ಮಾತುಕತೆ ಹರಟೆ ಹೊಡೆಯುತ್ತಿದ್ದೆವು. ನಾನು ಮನೆಯಲ್ಲಿ ಒಬ್ಬಳೇ ಇರೋದು. ನನ್ನ ಮಗ ಹಾಸ್ಟೆಲಲ್ಲಿ ಓದುತ್ತಿದ್ದಾನೆ. ಹಾಗಾಗಿ ಅಮಿತ್ ಆಗಾಗ ನನ್ನ ಮನೆ ಕೆಲಸದಲ್ಲೂ ನನಗೆ ಸಹಾಯ ಮಾಡುತ್ತಿದ್ದ. ನನಗೂ ಅವನು ಜೊತೆ ಇರೋದು ಖುಷಿ ಅನಿಸುತ್ತಿತ್ತು. ಬರಬರುತ್ತಾ ನಾವಿಬ್ಬರೂ ತುಂಬಾ ವಿಷಯಗಳನ್ನು ಶೇರ್ ಮಾಡಿಕೊಂಡು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅವನು ಬೆಳೆದಂತೆಲ್ಲ ನನ್ನ ಜೊತೆ ಇನ್ನಷ್ಟು ಹತ್ತಿರ ಆದ. ಇಬ್ಬರು ವಯಸ್ಕ ವ್ಯಕ್ತಿಗಳು ತುಂಬಾ ಕ್ಲೋಸ್ ಆಗಿದ್ದಾಗ ಅವರ ಮಾತುಗಳು ಕೊನೆಗೆ ಹೋಗಿ ನಿಲ್ಲೋದು ಪೋಲಿ ಮಾತುಗಳಲ್ಲಿ ಅಂತ ನಿಮಗೂ ಗೊತ್ತು. ಆದರೂ ನನಗೆ ಅವನ ಮೇಲೆ ಯಾವುದೇ ಆ ರೀತಿಯ ಭಾವನೆ ಇರಲಿಲ್ಲ. ಹೀಗೆ ದಿನಗಳು ಕಳೆಯಿತು. ನನಗೂ ದಿನದಿಂದ ದಿನಕ್ಕೆ ನನ್ನ ಕಾಮದ ಜ್ವಾಲೆ ಹೆಚ್ಚುತ್ತಾ ಹೋಯಿತು. ನನ್ನ ಈ ಜ್ವಾಲೆಯನ್ನು ಆರಿಸೋಕೆ ಯಾರೊಬ್ಬರೂ ಇರಲಿಲ್ಲ. ಅದಕ್ಕೆ ಅಂತ ಬಿಟ್ಟಿ ಚಿತ್ರಗಳನ್ನು ನೋಡಿಕೊಂಡು ತುಲ್ಲಿಗೆ ಬೆರಳು ಹಾಕಿಕೊಳ್ಳೋದು ಮಾಡುತ್ತಿದ್ದೆ. ಆದರೆ ಕೆಲವು ದಿನಗಳಲ್ಲಿ ಅದು ಕೂಡ ಬೇಜಾರಾಗಿ ಹೋಯಿತು. ಒಂದು ನಿಜವಾದ ತುಣ್ಣೆ ಕೊಡೋ ಸುಖ ಬೆರಳು ಹಾಕಿಕೊಳ್ಳುವುದರಿಂದ ಸಿಗುತ್ತಿರಲಿಲ್ಲ. ನನಗೆ ಒಂದು ತುಣ್ಣೆ ಬೇಕೇ ಬೇಕಾಗಿತ್ತು. ಆದರೆ ನನ್ನ ಜೊತೆ ಅಮಿತ್ ಬಿಟ್ಟರೆ ಬೇರೆ ಯಾವುದೇ ಗಂಡಸರ ಪರಿಚಯ ಇರಲಿಲ್ಲ. ಹಾಗಾಗಿ ಕೊನೆಗೆ ಅಮಿತ್ನ ತುಣ್ಣೆ ನೆಕ್ಕಿ ಚೀಪಿ ಅದರಿಂದ ಕೆಗಿಸಿಕೊಳ್ಳೋ ನಿರ್ಧಾರ ಮಾಡಿದೆ. ನಾನು ಅಂದುಕೊಂಡಿರೋದು ಆಗೇ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಅವನನ್ನ ನನ್ನ ಬಲೆಗೆ ಬೀಳಿಸಿಕೊಳ್ಳೋ ಪ್ಲಾನ್ ಮಾಡಿದೆ. ಅದು ನವೆಂಬರ್ ತಿಂಗಳು. ಅವತ್ತು ಬೆಳಗ್ಗೆ ಅವನು ಮಾಮೂಲಿಯಂತೆ ನನ್ನ ಮನೆಗೆ ಬಂದ. ನಾನು ಬೇಕು ಅಂತಲೇ ನನ್ನ ದೇಹವನ್ನು ಒಂದು ಟವೆಲ್ನಲ್ಲಿ ಮುಚ್ಚಿಕೊಂಡು ಬಾಗಿಲು ತೆರೆಯೋದಕ್ಕೆ ಹೋದೆ. ಟವೆಲ್ನಲ್ಲಿ ನನ್ನ ದೇಹ ಅಷ್ಟೇನೂ ಮುಚ್ಚಿರಲಿಲ್ಲ. ನನ್ನ ತೊಡೆವರೆಗೂ ಮಾತ್ರನೇ ಮುಚ್ಚಿತ್ತು. ಹಾಗೆ ಹೋಗಿ ಬಾಗಿಲು ತೆರೆದು ಅವನನ್ನು ಒಳಗೆ ಕರೆದೆ. ನನ್ನನ್ನ ಆ ಅವತಾರದಲ್ಲಿ ನೋಡಿ ಅವನಿಗೆ ಶಾಕ್ ಆಯ್ತು. ಆದರೂ ಏನೂ ಮಾತಾಡದೆ ಒಳಗೆ ಬಂದ. ನಾನು ಬಾಗಿಲನ್ನ ಲಾಕ್ ಮಾಡಿ ಅವನಿಗೆ ಕುಳಿತುಕೊಳ್ಳಲು ಹೇಳಿದೆ. ಅವನು ಸೋಫಾದಲ್ಲಿ ಕೂತ. ನಾನು ಆಗ ಸ್ನಾನ ಮಾಡೋಕೆ ಹೋಗ್ತಾ ಇದ್ದೆ. ನೀನು ಇಲ್ಲೇ ಕೂತಿರು ಅಂತ ಹೇಳಿದೆ. ಅವನ ಮುಖ್ಯವಾದ ಸಾಮಾನಿಗೆ ರಕ್ತ ಸಂಚಲನ ಜಾಸ್ತಿ ಆಗಿರಬೇಕು ಅನಿಸುತ್ತೆ. ನನ್ನ ಮುಂದೆ ಅವನಿಗೆ ನಾಚಿಕೆ ಆಗ್ತಾ ಇರೋದು ಗೊತ್ತಾಗ್ತಾ ಇತ್ತು. ಅವನು ಏನೂ ಮಾತಾಡದೆ ಸ್ತಬ್ಧನಾಗಿದ್ದ. ನಾನು ಮತ್ತೆ ಇಲ್ಲೇ ಕೂತಿರು 5 ನಿಮಿಷ ಬಂದು ಬಿಡ್ತೀನಿ ಅಂತ ಹೇಳಿ ಬಾತ್ರೂಮಿಗೆ ಹೋದೆ. ಅವನು ನನ್ನನ್ನೇ ನೋಡುತ್ತಾ ಇದ್ದ. ನಾನು ಅವನನ್ನ ಗಮನಿಸುತ್ತಲೇ ಇದ್ದೆ. ಅವನು ತುಂಬಾ ಕನ್ಫ್ಯೂಸ್ ಆಗಿದ್ದ. ಏನು ಮಾಡೋದು ಅಂತ ತಿಳಿಯದೆ ಕುಳಿತಿದ್ದ. ನಾನು ಸ್ನಾನ ಮಾಡಿ ಆಚೆ ಬಂದು ನನ್ನ ಬೆಡ್ರೂಮಿಗೆ ಹೋದೆ. ಅವನಿಗೆ ಇನ್ನಷ್ಟು ಕೀಟಲೆ ಕೊಡೋಣ ಅಂತ ನನ್ನ ರೂಮಿನ ಬಾಗಿಲನ್ನ ಹಾಗೆ ಓಪನ್ ಇಟ್ಟಿದ್ದೆ. ಅವನಿಗೆ ನನ್ನ ದೇಹದ ಅಂಗಗಳು ಕಾಣಲಿ ಅಂತ. ಅವನಿಗೂ ಕೂಡ ನನ್ನ ದೇಹ ನೋಡುವ ಆಸೆ ಜಾಸ್ತಿ ಆಗುತ್ತಲೇ ಇತ್ತು. ನಾನು ನಾಚಿಕೆ ಇಲ್ಲದೆ ನನ್ನ ಮೇಲಿದ್ದ ಟವೆಲ್ ಜಾರಿಸಿ ನನ್ನ ಕಾಚ ಮತ್ತೆ ಬ್ರಾ ತೆಗೆದುಕೊಂಡೆ. ಅವನಿಗೆ ಏನನ್ನೂ ಹೇಳೋಕೆ ಧೈರ್ಯ ಇರಲಿಲ್ಲ. ಆದರೆ ಅವನ ದೇಹದಲ್ಲಿ ಮಾತ್ರ ರಕ್ತ ಸಂಚಲನ ಜೋರಾಗಿತ್ತು. ನನ್ನ ಯೋಜನೆಯಲ್ಲಿ ಅರ್ಧ ಕೆಲಸ ಆಗಿತ್ತು. ಮತ್ತೆ ನಾನು ಲೂಸ್ ಆಗಿರೋ ಟೀ ಶರ್ಟ್ ಮತ್ತೆ ಗಿಡ್ಡದ ಪ್ಯಾಂಟ್ ಹಾಕಿಕೊಂಡು ಆಚೆ ಬಂದೆ. ನಾನು ಹೋಗಿ ನಮ್ಮಿಬ್ಬರಿಗೂ ಟೀ ಮಾಡಿಕೊಂಡು ಬಂದು ಅವನ ಪಕ್ಕದಲ್ಲಿ ಕೂತೆ. ಹಾಗೆ ಟೀ ಕುಡಿತಾ ಮಾಮೂಲಿಯಂತೆ ಅವನ ಜೊತೆ ಮಾತಾಡುತ್ತಿದ್ದೆ.
ಆದರೆ ಅವನಿಗೆ ಮಾತು ಬರುತ್ತಿರಲಿಲ್ಲ. ಅವನು ನಾಚಿಕೆಯಿಂದ ನನ್ನ ಮುಖ ಕೂಡ ಸರಿಯಾಗಿ ನೋಡೋಕೆ ಆಗುತ್ತಿರಲಿಲ್ಲ. ಅವನ ಪ್ಯಾಂಟ್ನಲ್ಲಿ ಅವನ ತುಣ್ಣೆ ಉಬ್ಬು ಗಮನಿಸಿದೆ. ಏನಾಯ್ತು ಅಂತ ಕೇಳಿದೆ. ಅದಕ್ಕೆ ಅವನು ಸ್ವಲ್ಪ ಕೆಲಸ ಇದೆ, ನಾನು ಹೊರಡುತ್ತೀನಿ ಅಂದ. ನಾನು ಅವನನ್ನು ತಡೆಯಲಿಲ್ಲ. ಅವನು ಟೀ ಕುಡಿದು ಹೊರಟು ಬಿಟ್ಟ. ಅವನು ಹೋದ ಮೇಲೆ ನನ್ನ ತಲೆಯಲ್ಲಿ ಏನೇನೋ ಯೋಚನೆಗಳು. ನಾನು ಮಾಡಿದ್ದು ಸರಿನಾ? ಅವನು ಈಗ ಏನ್ ಮಾಡ್ತಾನೆ? ನಾನು ಅಂದುಕೊಂಡಿದ್ದು ಪಡೀತೀನಾ? ಇಲ್ಲ ಸಿಗಲ್ವಾ? ಅವತ್ತು ಸಂಜೆ ಅಮಿತ್ ನನಗೆ ಕಾಲ್ ಮಾಡಿದ. ಬೆಳಗ್ಗೆ ಆತುರವಾಗಿ ಹೊರಟು ಹೋಗಿದ್ದಕ್ಕೆ ಸ್ವಾರಿ ಕೇಳಿದ. ಆಮೇಲೆ ಹಾಗೆ ನಾರ್ಮಲ್ ಆಗಿ ಮಾತಾಡಿದೆವು. ಅವನ ಹಾವಭಾವದಲ್ಲಿ ಚೇಂಜ್ ಆಗಿರೋದು ನನಗೆ ಅರ್ಥ ಆಯ್ತು. ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ನಾನು ಊಟ ಮಾಡಿ ಮಲಗೋಕೆ ಹೋಗುತ್ತಿದ್ದೆ. ಆಗ ಮತ್ತೆ ಅಮಿತ್ ಕಾಲ್ ಮಾಡಿದ. ನಾನು ಹಲೋ ಅಮಿತ್, ಏನ್ ಸಮಾಚಾರ ಅಂತ ಕೇಳಿದೆ. ಅವನು ನಿಮ್ಮಲ್ಲಿ ಏನೋ ಕೇಳ್ಬೇಕು, ಕೇಳ ಅಂದ. ನಾನು ಸರಿ ಕೇಳು ಅಂದೆ. ಆಗ ಆತ ಮೇಡಮ್ ನೀವು ಆಗ ಬಟ್ಟೆ ಚೇಂಜ್ ಮಾಡುವಾಗ ನಾನು ನೋಡಿದೆ. ನಿಮ್ಮ ಮೊಲೆಗಳು ಮತ್ತು ಉಬ್ಬಿರುವ ಕುಂಡಿ ನೋಡಿ ನನಗೆ ತಡೆಯಲು ಆಗದೆ ಜಟಕ ಹೊಡ್ಕೊಂಡೆ. ದಯವಿಟ್ಟು ನಿಮ್ಮ ತುಲ್ಲು ಹರಿಯಲು ಅವಕಾಶ ಮಾಡಿಕೊಡ್ತೀರಾ ಅಂತ ನೇರವಾಗಿ ಕೇಳಿದ. ನಾನು ಏನ್ ಹೇಳ್ತಾ ಇದ್ದೀಯಾ? ನಿಜವಾಗ್ಲೂ? ಬೆಳಗ್ಗೆ ಮನೆಗೆ ಬಾ ಅಂದೆ. ಅವನು ಸ್ವಾರಿ ಮ್ಯಾಮ್ ಅಂತ ಮತ್ತೆ ಮತ್ತೆ ಸ್ವಾರಿ ಕೇಳ್ತಾ ಇದ್ದ. ನಾನು ಗುಡ್ ನೈಟ್ ಹೇಳಿ ಫೋನ್ ಕಟ್ ಮಾಡಿದೆ. ತುಂಬಾ ದಿನಗಳ ಮೇಲೆ ನಾನು ಕೇಳಿಸಿಕೊಳ್ಳುತ್ತೀನಿ ಅಂತ ಖುಷಿಯಲ್ಲಿದ್ದೆ. ಅವನ ಜೊತೆ ಫುಲ್ ಮಜಾ ಮಾಡಬೇಕು ಅಂತ ಯೋಚಿಸುತ್ತಿದ್ದೆ. ಯೋಚಿಸುತ್ತಾ ಮಲಗಿದೆ. ಬೆಳಗಾಗುವುದನ್ನೇ ಕಾಯುತ್ತಿದ್ದೆ. ಬೆಳಗ್ಗೆ ಅವನಿಗೆ ಕರೆ ಮಾಡಿ ಮನೆಗೆ ಬರೋಕೆ ಹೇಳಿದೆ. ಅವನು ಬೆಳಗ್ಗೆ 8 ಗಂಟೆಗೆ ಮನೆಗೆ ಬಂದ. ನಾನು ಟೀ ಶರ್ಟ್ ಮತ್ತೆ ಹಾಫ್ ಪ್ಯಾಂಟ್ನಲ್ಲಿದ್ದೆ. ಅವನನ್ನು ಒಳಗೆ ಬರೋಕೆ ಹೇಳಿದೆ. ಅವನು ಒಳಗೆ ಬಂದು ರಾತ್ರಿ ಮಾತಾಡಿದ್ದಕ್ಕೆ ಕ್ಷಮೆ ಕೇಳಿದ. ಅದಕ್ಕೆ ನಾನು ಪರವಾಗಿಲ್ಲ ಅಂದೆ. ಮತ್ತೆ ನಾನು ಟೀ ಮಾಡಿ ಅವನಿಗೂ ಕೊಟ್ಟು ಅವನ ಪಕ್ಕದಲ್ಲಿ ಕೂತೆ. ಇಬ್ಬರೂ ಟೀ ಕುಡಿತಾ ಇದ್ವಿ. ನಾನು ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅವನ ಬಳಿ ಮೆಲುದನಿಯಲ್ಲಿ ನನ್ನ ಮೊಲೆ ನೋಡ್ಬೇಕಾ ಅಂತ ಕೇಳಿದೆ. ಅವನು ಎಸ್ ಮ್ಯಾಮ್ ಅಂದ ನಾಚಿಕೆಯಿಂದ. ನಾನು ನನ್ನ ಟೀ ಶರ್ಟ್ ಬಿಚ್ಚಿದೆ. ನಾನು ನನ್ನ ಪ್ಯಾಂಟ್ ಬಿಚ್ಚೋಕೆ ಹೇಳಿದೆ. ಅವನು ನನ್ನ ಪ್ಯಾಂಟ್ ಬಿಚ್ಚಿದ. ಈಗ ನನ್ನ ಕಾಚಾ ಮಾತ್ರ ಇದೆ. ನಾನು ಅವನನ್ನು ಬೆತ್ತಲೆ ಮಾಡಿದೆ. ಅವನ ತುಣ್ಣೆ ನೋಡಿದೆ. ಅದು ನಾನು ಅಂದುಕೊಂಡ ಹಾಗೆ ದೊಡ್ಡದಾಗಿತ್ತು. ಮೊದಲಿಗೆ ನನ್ನ ಕೈಯಲ್ಲಿ ಹಿಡಿದು ಹಿಂದೆ ಮುಂದೆ ಆಡಿಸಿದೆ. ಮತ್ತೆ ಅವನ ತುಣ್ಣೆನ ನನ್ನ ಬಾಯಲ್ಲಿ ಹಾಕಿಕೊಂಡೆ. ಅದು ಅವನಿಗೆ ತುಂಬಾ ಖುಷಿ ಕೊಟ್ಟಿತು. ಅದು ಅವನ ಮುಖದಲ್ಲಿ ಗೊತ್ತಾಗುತ್ತಿತ್ತು. ಅವನ ತುಣ್ಣೆನ 10 ನಿಮಿಷ ಚೀಪಿದೆ. ನನಗೂ ತುಂಬಾ ದಿನದ ಮೇಲೆ ಚೀಪೋದಕ್ಕೆ ತುಣ್ಣೆ ಸಿಕ್ಕಿತ್ತು. ಮತ್ತೆ ಅವನು ನನ್ನ ಕಾಚವನ್ನು ಜಾರಿಸಿದ. ನಾನು ಅವನ ತಲೆ ಹಿಡಿದು ನನ್ನ ತುಲ್ಲಿಗೆ ಒತ್ತಿಕೊಂಡೆ. ಓಹ್ ದೇವರೇ ಏನ್ ಸುಖ! ನನ್ನ ಗಂಡ ಯಾವತ್ತಿಗೂ ನನ್ನ ತುಲ್ಲು ನೆಕ್ಕಿರಲಿಲ್ಲ. ನನ್ನ ತುಲ್ಲು ನೆಕ್ಕೋದಕ್ಕೆ ಹೇಳಿದೆ. ಅವನು ನನ್ನ ತುಲ್ಲಿನ ಮೇಲೆ ಮುಖ ಇಟ್ಟ. ಅವನ ತುಟಿಗಳು ನನ್ನ ತುಲ್ಲಿಗೆ ಟಚ್ ಆಯ್ತು. ಜೊತೆಗೆ ಅವನ ಬೆರಳುಗಳು ಕೂಡ ನನ್ನ ತುಲ್ಲನ್ನ ಮುಟ್ಟುತ್ತಿದ್ದವು. ಯಾವಾಗ ಅವನ ನಾಲಿಗೆ ನನ್ನ ತುಲ್ಲಿನ ಮೇಲೆ ಟಚ್ ಆಯ್ತೋ ಅದು ನನ್ನ ಜೀವನದ ಬೆಸ್ಟ್ ಫೀಲಿಂಗ್. ಅವನು ಮತ್ತೆ 10 ನಿಮಿಷ ನನ್ನ ತುಲ್ಲನ್ನು ನೆಕ್ಕಿದ. ಅಷ್ಟೊತ್ತಿಗೆ ನನ್ನ ತುಲ್ಲು ಫುಲ್ ಒದ್ದೆಯಾಗಿ ಹೋಗಿತ್ತು. ಅವನು ಎಲ್ಲಾ ನೆಕ್ಕಿ ನೆಕ್ಕಿ ಕುಡಿದಿದ್ದ. ಮತ್ತೆ ನನಗೆ ತಡಿಯೋಕೆ ಆಗದೆ ಅವನ ತುಣ್ಣೆ ಎಳೆದು ತುಲ್ಲಿಗೆ ಇಟ್ಟುಕೊಂಡೆ. ಅವನು ತುಲ್ಲಿನೊಳಗೆ ನೂಕಿದ. ಆಹಾ! ತುಂಬಾ ದಿನಗಳ ಮೇಲೆ ನನ್ನ ತುಲ್ಲಲ್ಲಿ ತುಣ್ಣೆ. ಮೊದಲಿಗೆ ನಿಧಾನವಾಗಿ ನುಗ್ಗಿಸುತ್ತಿದ್ದ. ನಾನು ಜೋರು ಜೋರಾಗಿ ಮುಳುಗುತ್ತಿದ್ದೆ. ಅವನು ನನ್ನ ಮೊಲೆಗಳನ್ನು ಕೈಯಲ್ಲಿ ಹಿಡಿದು ಕೆಳಗೆ ಕೆಯ್ಯೋದಕ್ಕೆ ಶುರು ಮಾಡಿದ. ನಿಧಾನವಾಗಿ ಸ್ಪೀಡ್ ಜಾಸ್ತಿ ಮಾಡುತ್ತಾ ಕೆಯ್ಯುತ್ತಿದ್ದ. ನಾನಂತೂ ಸುಖದಲ್ಲಿ ಕಿರುಚಾಡುತ್ತಿದ್ದೆ. ಸ್ವಲ್ಪ ಹೊತ್ತು ಕೆದು ನನ್ನ ತುಲ್ಲು 2 ಸಲ ರಸಕಾರುವಂತೆ ಮಾಡಿದ. ಮತ್ತೆ ಅವನು ಆಚೆ ತೆಗೆದು ನಾಯಿಯ ಭಂಗಿಯಲ್ಲಿ ಕೆಯ್ಯಬೇಕು ಅಂದ. ಸರಿ ಅಂತ ನಾನು ಬಗ್ಗಿ ನಿಂತೆ. ಸ್ವಲ್ಪ ಹೊತ್ತು ಸಖತ್ತಾಗಿ ಕೆಯ್ದ. ಮತ್ತೆ ಭಂಗಿ ಚೇಂಜ್ ಮಾಡಿಸಿಕೊಂಡೆ. ನನಗೆ ಅವನ ತುಣ್ಣೆ ಮೇಲೆ ಸವಾರಿ ಮಾಡಬೇಕಿತ್ತು. ಅದಕ್ಕೆ ಅವನ ತುಣ್ಣೆ ಮೇಲೆ ಕೂತು ತುಲ್ಲಿಗೆ ತುಣ್ಣೆ ಸಿಕ್ಕಿಸಿಕೊಂಡೆ. ಅವನು ಕೆಳಗಿನಿಂದ ಕೆಯ್ಯೋದಕ್ಕೆ ನೋಡಿದ. ಆದರೆ ನಾನು ದಪ್ಪ ಇರೋದ್ರಿಂದ ಅವನಿಗೆ ಕಷ್ಟ ಅನ್ನಿಸಿತು. ಮತ್ತೆ ನನ್ನನ್ನ ಕೆಳಗೆ ಬೀಳಿಸಿ ಮೇಲೆ ಬಂದು ಕೆಯ್ಯೋದಕ್ಕೆ ಶುರು ಮಾಡಿದ.
ನಾವಿಬ್ಬರೂ ಸಖತ್ ಮಜಾ ಆನಂದಿಸುತ್ತಿದ್ದೆವು. ಅವನ ಯೌವನದ ತುಣ್ಣೆಯಿಂದ ನಾನು ಪೂರ್ಣ ತೃಪ್ತಿ ಪಟ್ಟುಕೊಂಡೆ. ಕೊನೆಗೆ ಅವನು ನನ್ನ ತುಲ್ಲಿನಲ್ಲಿ ರಸಕಕ್ಕಿದ. ವಾಹ್, ಎಷ್ಟು ಬಿಸಿ! ಆ ಫೀಲಿಂಗ್ ಅಂತೂ ಸಖತ್ ಆಗಿತ್ತು. ಅವತ್ತಿನ ಆ ದಿನ ನನಗಿನ್ನೂ ಹಾಗೆ ಫ್ರೆಶ್ ಆಗಿದೆ. ಅವತ್ತು ಬೇರೆ ಬೇರೆ ಭಂಗಿಯಲ್ಲಿ ಕೆದ್ದಾಡಿಕೊಂಡೆವು. ಅದಾದ ಮೇಲೆ ನಾವು ದಿನವೂ ಕೆದ್ದಾಡಿ ಸುಖ ಅನುಭವಿಸುತ್ತಾ ಇದ್ದೀವಿ. ಈಗ ನಮ್ಮ ಕೆದ್ದಾಟಕ್ಕೆ 3 ವರ್ಷಗಳು. ನಮ್ಮ ಸಂಭೋಗ ಜೀವನದ ಬಗ್ಗೆ ನನಗೆ ತುಂಬಾನೇ ಖುಷಿಯಿದೆ.